ಇವತ್ತೇನು ಧರ್ಮಸ್ಥಳದಲ್ಲಿ ಸುಮಾರು 13 ವರ್ಷಗಳ ಹಿಂದೆ ಸೌಜನ್ಯರವರ ಒಂದು ಅತ್ಯಾಚಾರ ಆಯಿತು. ಆ ವಿಚಾರ ಇನ್ನೂ ಕೂಡ ಜೀವಂತವಾಗಿ ಇಟ್ಟುಕೊಂಡು ಅದರ ನೆಪದಲ್ಲಿ ಕೆಲವರು ಧರ್ಮಸ್ಥಳಕ್ಕೆ ಅಪಪ್ರಚಾರವನ್ನು ಮಾಡೋ ರೀತಿಯಲ್ಲಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನೇ ಪ್ರಶ್ನೆ ಮಾಡೋ ರೀತಿಯಲ್ಲಿ, ಹಿಂದೂಗಳ ಭಾವನೆಗೆ ವಿರುದ್ಧವಾಗಿ ಧಕ್ಕೆ ತರೋ ರೀತಿಯಲ್ಲಿ ಹೇಳಿಕೆಗಳನ್ನ ನಾವೆಲ್ಲ ನೋಡ್ತಾ ಇದ್ವಿ. ಆದರೆ ಯಾವತ್ತು ಈ ಸೌಜನ್ಯಳ ಕೇಸನ್ನ ಪಕ್ಕಕ್ಕಿಟ್ಟು ಅದರ ನೆಪದಲ್ಲಿ ನಮ್ಮ ಹಿಂದೂ ಧಾರ್ಮಿಕ ಕೇಂದ್ರದ ಮೇಲೆ ಕೂಡ ಇವರು ನೇರವಾಗಿ ಅಪಾದನೆಯನ್ನ ಮಾಡೋದು, ಕೆಟ್ಟ ಹೆಸರು ತರಕ್ ಬಂದಾಗ ನಾವು ಯಲಾಂಕದಲ್ಲಿ ನಾವು ನಮ್ಮ ಮುಖಂಡರೆಲ್ಲ ತೀರ್ಮಾನವನ್ನ ಮಾಡಿದ್ವಿ. ನಾವು ಧರ್ಮಸ್ಥಳದ ಪರವಾಗಿ ನಿಲ್ಲಬೇಕು ಅಂತೇಳಿ 16ನೇ ತಾರೀಕು ಬೆಳಿಗ್ಗೆ 6 ಗಂಟೆಗೆ ನಮ್ಮ ಗ್ರಾಮದಿಂದ ನಾವು ಕಾರುಗಳಲ್ಲಿ ಹೋಗ್ತಾ ಇದ್ವಿ. ನಾವು ಸುಮಾರು ನಾನು ಮೊದಲು 200 ಅನ್ಕೊಂಡಿದ್ದೆ, ಆದ್ರೆ ನಿನ್ನೆವರೆಗೂ 375 ವೆಹಿಕಲ್ಗಳ ಸಂಖ್ಯೆ ಕೊಟ್ಟಿದ್ದಾರೆ. ಬಹುಶಃ ಅದು ಇನ್ನೂ ಜಾಸ್ತಿ ಆಗ್ಬೋದು. ಸೊ ನಾವು ಇಲ್ಲಿಂದ ನೇರವಾಗಿ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಧರ್ಮಸ್ಥಳದ ಸ್ವಾಮಿಯ ಪೂಜೆಯನ್ನು ಮಾಡಿ, ಇದರಲ್ಲಿ ಯಾರಿಗೆ ತಪ್ಪಾಗಿದ್ರೆ ಅವ್ರ ಶಿಕ್ಷೆಯನ್ನು ಕೊಡ್ಲಿ, ಯಾರು ಈ ದೇವಸ್ಥಾನದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾರೆ ಅವರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತೇಳಿ ನಾವು ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ನಾವು ಭಾನುವಾರ ಬೆಳಗ್ಗೆ ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ತೀವಿ.